ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಬೋಗಸ್ ಯಾತ್ರೆ ಎಂದು ಟೀಕಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಅನುದಾನ ಬಂದಿದೆ ಎನ್ನುವುದರ ಬಗ್ಗೆ ಚರ್ಚೆ ನಡೆಸಲಿ, ಅಭಿವೃದ್ಧಿ ಕೆಲಸಗಳು ಎಷ್ಟು ನಡೆದಿವೆ ಎನ್ನುವುದರ ಬಗ್ಗೆ ಹೇಳಲಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಲಜೀವನ್ ಮಿಷನ್ ಯೋಜನೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ 50 ಅನುಪಾತದಲ್ಲಿ ಅನುದಾನ ಬಿಡುಗಡೆ ಮಾಡಬೇಕಿತ್ತು. ರೂಪಾಯಿ 3,200 ಕೋಟಿಯಲ್ಲಿ ಕೇವಲ 517 ಕೋಟಿ ರೂಪಾಯಿ ಮಾತ್ರ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಬರೆದ್ರೆ ರಾಜ್ಯ ಸರ್ಕಾರದಿಂದ ಹಣ ಖರ್ಚು ಮಾಡಿದ್ರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಬಿಡುಗಡೆ ಮಾಡುವುದಾಗಿ ಉತ್ತರ ಬರೆದಿದ್ದಾರೆ ಎಂದರು. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯಲ್ಲಿರುವ ಆಕ್ರೋಶಗಳನ್ನು ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇರೋದು. ಈಗ ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾರಪ್ಪ. ಕಚ್ಚಾ ತೈಲ ಬೆಲೆ ನಮ್ಮ ಕೈನಲ್ಲಿದೆಯಾ ಸರ್? ನೀವೇ ಹೇಳಿ. ಅಲ್ಲಿ ಮೇಲಾಗಿದ್ದಕ್ಕೆ ಇಲ್ಲಿ 10 ವರ್ಷ ಆದಮೇಲೆ ನಾವು ಜಾಸ್ತಿ ಮಾಡಿದ್ದೀವಿ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ಸು 10 ವರ್ಷದ ಹಿಂದೆ ಎಷ್ಟಿದೆ ಅದು ಇವಾಗ ಇಳಿಕೆ ಆಗಿದೆ ಅಲ್ಲ ಜಾಗತಿಕ ಮಟ್ಟದಲ್ಲಿ. ಮೋದಿ ಸರ್ಕಾರ ಇದೆ, ಮೋದಿ ಅವ್ರಿಗೆ ಕಮ್ಮಿ ಮಾಡೋಕ್ಕೆ ಹೇಳಿ ಆಟೋಮೆಟಿಕ್ ಇದನ್ನು ಕಮ್ಮಿ ಆಗುತ್ತೆ. ಇವ್ರಿಗೇನಾದರೂ ನೈತಿಕತೆ ಇದೆಯಾ? ಜನ ಯಾಕೆ ಇವರಿಗೆ ಅಬ್ಕಿ ಬಾರ್ 400 ಪಾರ್ ಘೋಷಣೆಯನ್ನು ಕೇಳಿಬಿಟ್ಟು ಯಾಕೆ ಇವರಿಗೆ ಇದು ಕೊಟ್ಟಿಲ್ಲ ಅಂದರೆ ಇವರಿಗೆ ಮ್ಯಾಂಡೇಟು ಬೆಲೆ ಏರಿಕೆನೂ ಕೂಡ ಒಂದೇ ಅದೂ ಕಾರಣ ಅಲ್ವಾ? ರಾಜ್ಯ ಸರ್ಕಾರ ಹೆಂಗೆ ಕಾರಣಭೂತರಾಗ್ತಾರೆ ಇದಕ್ಕೆ ಹೇಳಿ? ಈಗ ಇದೆಲ್ಲ ಕೂಡ ನಮ್ಮ ಕೈನಲ್ಲಿದೆಯಾ? ಆರ್ಥಿಕ ನೀತಿಗಳು, ರಾಷ್ಟ್ರ ಆರ್ಥಿಕ ನೀತಿಗಳು. ಅವ್ರು ಜಾಸ್ತಿ ಮಾಡಿದಾಗ, ಅವ್ರು ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದಾಗ ಇಲ್ಲ ಇದು ರಾಷ್ಟ್ರದ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ಅಂತ ಅವ್ರು ಹೇಳ್ತಾರೆ. ಹೌದಾ ಇಲ್ಲ? ಅವ್ರು ಯಾವಾಗ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಸೊಂಕು ಜಾಸ್ತಿ ಮಾಡಿದ್ದಾರೆ, ಅವಾಗೆಲ್ಲ ಹೇಳಿದ್ದೇನು? ಇಲ್ಲಪ್ಪ ಇದು ರಾಷ್ಟ್ರ ಬಲಿಷ್ಠ ಮಾಡಲಿಕ್ಕೆ, ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸಲಿಕ್ಕೆ ಅಂತ. ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದ್ರೆ ಸಮಸ್ಯೆ ಆಗ್ತದೆ ಜನರಿಗೆ. ಈಗಲೂ ಅದೇ ಹೇಳ್ತಾ ಇದ್ದೀನಿ, ದಯವಿಟ್ಟು UPA ಸಂದರ್ಭದಲ್ಲಿ ಎಷ್ಟು ಇತ್ತು ಪೆಟ್ರೋಲ್ ಡೀಸೆಲ್ ದರ ಅಷ್ಟಕ್ಕೆ ತೊಗೊಂಡು ಬನ್ನಿ, ಅದು ಆಟೋಮೆಟಿಕ್ ಕಮ್ಮಿ ಆಗ್ತದಲ್ಲ ನಮ್ಮದು. ಅದು ಜನ ಆಕ್ರೋಶ ಏನು ರ್ಯಾಲಿ, ಇದು ಬೋಗಸ್ ರ್ಯಾಲಿ ಇದೆ. ಈಗ ತಾನೇ ಚಿತ್ತಾಪುರಿಂದ ಬರ್ತಾ ಇದ್ದೆ, 50 ಜನ ಇಲ್ಲ ಅಲ್ಲಿ. ಆಟೋನಲ್ಲಿ ಮಾತ್ರ ಪಾಪ ಕೂಗಕ್ಕೊಬ್ಬನಿಗೆ ಇಟ್ಕೊಂಡಿದ್ದಾನೆ. ಇವರು ಮಾಡ್ತಾ ಇರೋ ಆರ್ಥಿಕ ನೀತಿಗಳಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಅಫೆಕ್ಟ್ ಆಗ್ತಾ ಇದೆ. ಎಲ್ಲಿದೆ ರೀ ಕೇಂದ್ರ ಸರ್ಕಾರದ ದುಡ್ಡು ಬರ್ತಾ ಇದೆಯಾ? ಇಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು ನಿಂತೋಗಿದೆ. ಈಗ ಕಲಬುರಗಿ MP ಅವರು ಎಲೆಕ್ಟ್ ಆದಮೇಲೆ ಸ್ವಲ್ಪ ಕಚೇರಿಗಳು ಅಡ್ಡಾಡಿದ ಮೇಲೆ ಇವಾಗ ಸ್ವಲ್ಪ ದುಡ್ಡು ಬಿಡುಗಡೆ ಆಗಿದೆ CRFಯಿಂದ. ಇಲ್ಲದ್ರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸು ಮುಂಚೆ 40-60 ಇತ್ತು. ನಮ್ಮ ಪಾಲು 40%, 60% ಕೇಂದ್ರದಿರ್ತಾ ಇತ್ತು. ಇವಾಗ ಎಷ್ಟಿದೆ? ಉಲ್ಟಾ ಆಗಿದೆ, 60-40. ಫೋಟೋ ಮಾತ್ರ ಅವ್ರದ್ದು. ಜಲಜೀವನ್ ಮಿಷನ್ ಏನು 50-50 ಇದೆ ನಮ್ಮದು. ಫೋಟೋ ಇದೆ, ನಂದು ನೋಡಿದ್ದೀರಾ ಯಾವತ್ತಾನ ಫೋಟೋ JJMನಲ್ಲಿ? 3,200-300 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿತ್ತು ಹೋದ ವರ್ಷ. ಬಂದಿದ್ದು ಎಷ್ಟು ಗೊತ್ತಾ? 517 ಕೋಟಿ ರೂಪಾಯಿ. ಪ್ರಾಜೆಕ್ಟ್ಗಳು ನಿಲ್ಬಾರ್ದು ಅಂದ್ಬಿಟ್ಟು ನಾವು 2,500 ಕೋಟಿ ರೂಪಾಯಿ ರಾಜ್ಯ ಸರ್ಕಾರನ ನಾವು ಭರಿಸಿದ್ದೇವೆ. ನಾನು ಪತ್ರ ಬರೆದೆ ಮಂತ್ರಿಗಳಿಗೆ, ಸರ್ ನಿಮ್ದು ಇನ್ನೂ ದುಡ್ಡು ಬಂದಿಲ್ಲ, ನಮಗೆ 2,500 ಕೋಟಿ ರೂಪಾಯಿ ಚಿಲ್ಲರೆ ಬರಬೇಕು ಅಂತ ಕೇಳಿದಾಗ ನನಗೆ ವಾಪಸ್ ಪತ್ರ ಏನು ಬರೆದಿದ್ದಾರೆ ಗೊತ್ತಾ? ನಮ್ಮ ಹತ್ರ ದುಡ್ಡಿಲ್ಲ, ನೀವು ಕಟ್ಟಿ ಮುಂದಿನ ಆರ್ಥಿಕ ವರ್ಷದಲ್ಲಿ ನಾವು ನಿಮ್ಗೆ ಏನು ಪಾವತಿ ಮಾಡ್ತೀವಿ ಅಂತ ಲಿಟ್ರ್ ಇದೆ. ತೋರಿಸ್ಲಾ? ಇವ್ರ ಯೋಗ್ಯತೆಗೆ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಆರ್ಥಿಕ ನೀತಿಗಳು. ಇವತ್ತು ಬಂದು ನಮಗೆ ಕತೆ ಹೇಳ್ತಾರೆ ಇವರು. ನಮ್ಮದು ತೆರಿಗೆಯಿಂದ ಇವತ್ತು ರಾಷ್ಟ್ರ ನಡೀತಾ ಇದೆ ಸ್ವಾಮಿ. ನಾವು ಕಟ್ಟುವ 1 ರೂಪಾಯಿಗೆ ಇವತ್ತು ನಮಗೆ ವಾಪಸ್ ಬರ್ತಾ ಇರೋದು ಎಷ್ಟು ದುಡ್ಡು? ನಮಗೆ 13 ಪೈಸೆನೂ ಸರಿಯಾಗಿ ಬರ್ತಾ ಇಲ್ಲ ನಮಗೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
360239.